ಕರ್ನಾಟಕ ಬಂದ್ಗೆ ಗದಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲ ಸಿಗ್ತಾ ಇಲ್ಲ. ಗದಗದಲ್ಲಿ ಎಂದಿನಂತೆ ಸಂಚರಿಸ್ತಾ ಇರುವಂಥದ್ದು ವಾಹನಗಳು, ಜನರ ಓಡಾಟ ಇದೆ. ಹಾಗೆ ಮಾರ್ಕೆಟು ಕೂಡ ಓಪನ್ ಆಗಿರುವಂಥದ್ದು. ಜನಜೀವನ ಯಥಾಸ್ಥಿತಿಯಲ್ಲಿದೆ. ಬೆಳಗ್ಗೆ 10 ಗಂಟೆ ನಂತರ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಗದಗ ಜಿಲ್ಲೆಯಲ್ಲಿ ಯಾವುದೇ ಬಂದ್ ಬಿಸಿ ತಟ್ಟಿಲ್ಲ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ. ಇಂದು ಕರ್ನಾಟಕ ಬಂದ್ ಕರೆಗೆ ಗದಗದಲ್ಲಿಯೂ ಕೂಡ ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆ ಕೂಡ ಇಲ್ಲ, ಯಾವುದೇ ರೀತಿ ಬಂದ್ ಕೂಡ ಆಗಿಲ್ಲ. ಈಗ ಸದ್ಯ ನಾವು ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಬಸ್ ನಿಲ್ದಾಣದಲ್ಲಿದ್ದೀವಿ. ನಮ್ಮ ಬಲಭಾಗದಲ್ಲಿಯೂ ಕೂಡ ನೋಡ್ತಾ ಇರಬಹುದು. ಇವತ್ತು ಏನು ವಟ್ನಾಳ್ ನಾಗರಾಜ್ ಅವರು ಕೂಡ ಏನು ಬಂದ್ ಕರೆ ಕೊಟ್ಟಿದ್ರು, ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಂದ್ ಕರೆಗೆ ಯಾವುದೇ ರೀತಿ ಗದಗದಲ್ಲಿಯೂ ಕೂಡ ಬೆಂಬಲ ಇಲ್ಲ. ಹೀಗಾಗಿ ಇವತ್ತು ಎಂದಿನಂತೆ ಏನು ವಾಹನ ಸವಾರರು ಓಡಾಟ ಆಗಿರ್ಬೋದು, ಜೊತೆಗೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಇನ್ನು ಸಾರಿಗೆ ಬಸ್ಗಳು ಕೂಡ ಎಂದಿನಂತೆ ಇವತ್ತು ಕಾರ್ಯಾಚರಣೆ ಕೂಡ ಈಗ ಇಳಿದಿರುವಂಥದ್ದು. ಸದ್ಯ ಗದಗ ಜಿಲ್ಲೆಯಿಂದ ಸುಮಾರು 545 ಶೆಡ್ಯೂಲ್ಗಳು ಕೂಡ ಎಂದಿನಂತೆ ಕಾರ್ಯಾಚರಣೆ ಕೂಡ ಈಗ ಆರಂಭವಾಗಿರುವಂಥದ್ದು. ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು ಇವತ್ತು ಎಂದಿನಂತೆ ಸಹ ಅವರ ಶಾಲಾ ಕಾಲೇಜುಗಳಿಗೆ ತೆರಳತಕ್ಕಂಥದ್ದು. ಹೀಗೆ ಯಾವುದೇ ರೀತಿ ಇವತ್ತು ಗದಗ ಬಂದ್ಗೆ ಇಲ್ಲಿ ಯಾವುದೇ ರೀತಿ ಬೆಂಬಲ ಸಹ ಇಲ್ಲ. ಹೀಗಾಗಿ ಎಂದಿನಂತೆ ಪ್ರಯಾಣಿಕರು ಕೂಡ ಬೇರೆ ಬೇರೆ ನಗರಗಳಿಗಾಗಿರ್ಬೋದು, ಪಟ್ಟಣಗಳಿಗಾಗಿರ್ಬೋದು, ಜೊತೆಗೆ ಗ್ರಾಮೀಣ ಭಾಗಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಪ್ರಯಾಣಿಕರು ಕೂಡ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ ಕರೆಗೆ ಗದಗದಲ್ಲಿ ಯಾವುದೇ ರೀತಿ ಬೆಂಬಲ ಕೂಡ ಸಿಕ್ಕಿಲ್ಲ. ಹೀಗಾಗಿ ಎಂದಿನಂತೆಯೇ ಕೂಡ ಏನು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಕೂಡ ಬಂದು ಇವತ್ತು ಬಸ್ಗಳ ಏನು ಕಾರ್ಯಾಚರಣೆಗೂ ಕೂಡ ಇಳಿದಿರುವಂಥದ್ದು. ಹೀಗಾಗಿ ಒಟ್ಟು ಗದಗ ಜಿಲ್ಲೆಯಲ್ಲೇ ಸುಮಾರು 545 ಶೆಡ್ಯೂಲ್ಗಳು ಆನ್ ಇರುವುದರಿಂದ ಗ್ರಾಮೀಣ ಭಾಗದಲ್ಲಿಯೂ ಸಹ ಇವತ್ತು ಎಂದಿನಂತೆ ಇವತ್ತು ಪ್ರಯಾಣಿಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಜೊತೆಗೆ ಎಂದಿನಂತೆ ಖಾಸಗಿ ವಾಹನಗಳ ಓಡಾಟ ಆಗಿರ್ಬೋದು, ಹೀಗೆ ಎಲ್ಲವೂ ಸಹ ಎಂದಿನಂತೆ ಇವತ್ತು ಕಾರ್ಯಾಚರಣೆಗಳಿರೋದ್ರಿಂದ ಬಂದ್ಗೆ ಯಾವುದೇ ರೀತಿ ಬೆಂಬಲ ಸಹ ಯಾವುದೇ ಸಂಘಟನೆಗಳು ಕೂಡ ಇಲ್ಲಿ ಗದಗದಲ್ಲಿ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಘಟನೆಯ ಮುಖಂಡರಿದ್ದಾರೆ, ಅವರನ್ನ ಮಾತನಾಡ್ಸೋಣ. ಸರ್, ಕರ್ನಾಟಕ ಬಂದ್ ಕರೆಯನ್ನ ವಟ್ನಾಳ್ ನಾಗರಾಜ್ ಅವರು ಕೂಡ ಕೊಟ್ಟಿದ್ರು. ಈ ಬಂದ್ಗೆ ಇವತ್ತು ಏನಾರ ಬೆಂಬಲ ಕೊಟ್ಟರಾ ಅಥವಾ ಬೆಂಬಲ ಇಲ್ವಾ? ಈ ಯಾವ ರೀತಿ ಇದೆ ಸರ್? ಸರ್ ನೋಡ್ರಿ, ಇವತ್ತಿಗೆ ಏನು ಕರ್ನಾಟಕ ಬಂದ್ ಇದೆ, ಈ ಒಂದು ಕರ್ನಾಟಕ ಬಂದ್ಗೆ ನಮ್ದೊಂದು ನೈತಿಕ ಬೆಂಬಲವಿದೆ. ಆದರೆ ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲವಿಲ್ಲ. ಯಾಕನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತಿಗೆ ನೋಡಿ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥ ಸಮಯ, ಪರೀಕ್ಷೆ ಕೂಡ ಇತ್ತು. ಇವತ್ತಿಗೆ ಬೋರ್ಡ್ ಎಕ್ಸಾಮ್ ಅದು ಏನೋ ರಾಜ್ಯ ಸರ್ಕಾರ ಮುಂದೂಡಿದೆ. ಇವತ್ತಿಗೆ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ನಮ್ಮದು ಬೆಂಬಲವಿಲ್ಲ, ನೈತಿಕ ಬೆಂಬಲ. ಆದರೆ ನಾವು MES ಅನ್ನು ಖಂಡಿಸ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರ MES ನ ಪುಂಡರು ಏನು ಬಸ್ ಕಂಡಕ್ಟರ್ ಮೇಲೆ ದಾಳಿನ ಮಾಡಿದ್ದಾರೆ, ಅಂತಹವರನ್ನ ಅತಿ ತೀವ್ರವಾಗಿ ನಾವು ಖಂಡಿಸ್ತೇವೆ. ಅವ್ರನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆಗೆ ಭದ್ರತೆಯನ್ನು ಒದಗಿಸಬೇಕು. MES ಅನ್ನ ಕರ್ನಾಟಕದಾದ್ಯಂತ ನಿಷೇಧಿಸಬೇಕಂತ ಒತ್ತಾಯ ಇದೆ ಸರ್. ಎಸ್, ಇದೆಲ್ಲವೂ ಕೂಡ ಹೋರಾಟಗಾರರ ಮಾತಾಗಿರುವಂಥದ್ದು. ನಾವು MES ಪುಂಡರವನ್ನು ಖಂಡಿಸ್ತೇವೆ, ಆದರೆ ಇವತ್ತು ಕರ್ನಾಟಕ ಬಂದ್ಗೆ ನಾವು ನೈತಿಕ ಬೆಂಬಲವನ್ನ ಕೊಡ್ತೇವೆ, ಯಾವುದೇ ರೀತಿ ಬಂದ್ ಮಾಡೋಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಕೆಲವೆಡೆ ಪ್ರತಿಭಟನೆಯನ್ನ ಮಾಡಲಾಗ್ತದೆ, ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗ್ತಾ ಇರುವಂಥದ್ದು. ಸಂಚಾರದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ, ಯಾವುದೇ ವ್ಯತ್ಯಯ ಮಾತ್ರ ಆಗ್ತಾ ಇಲ್ಲ. ಸಂಚಾರ ಎಂದಿನಂತೆ ಇರುವಂಥದ್ದು. ಮಾರ್ಕೆಟ್ಗಳು ಎಲ್ಲ ಕಡೆನೂ ಆಲ್ಮೋಸ್ಟ್ ಓಪನ್ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಮಾರ್ಕೆಟ್ ಬಂದ್ ಆಗಿರುವಂಥದ್ದು. ಇನ್ನು ಉಳಿದಂತೆ ಆಟೋ ಸಂಚಾರ ಇದೆ, ಮಾರ್ಕೆಟ್ಗಳೆಲ್ಲವೂ ಕೂಡ ಓಪನ್ ಇದೆ, ಶಾಲಾ ಕಾಲೇಜುಗಳು ಓಪನ್ ಇರುವಂಥದ್ದು, ಆಫೀಸ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಬರೀ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಅಷ್ಟೇ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತ ಆಗಿರುವಂಥದ್ದು ಕರ್ನಾಟಕ ಬಂದ್. ಎಲ್ಲ ಜಿಲ್ಲೆಗಳಲ್ಲೂ ಎಂದಿನಂತೆಯೇ ಎಲ್ಲ ವಾಹನಗಳ ಸಂಚಾರ ಇದೆ. ಸಿಟಿ ಬಸ್ಸು, KSRTC ಬಸ್ಗಳ ಸಂಚಾರ ಇದೆ. ಆಟೋ ಟ್ಯಾಕ್ಸಿಗಳ ಓಡಾಟದಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಯ ಉಂಟಾಗಿಲ್ಲ. ಮಾರ್ಕೆಟ್ಗಳು ಓಪನ್ ಆಗಿದ್ದಾವೆ, ವ್ಯಾಪಾರಕ್ಕೂ ಕೂಡ ಅಡ್ಡಿ ಇಲ್ಲ. ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದಾರೆ ಜನರು. ಒಂದೊಂದೇ ಜಿಲ್ಲೆ ನಿಮಗೆ ತೋರಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ಗಮನಿಸ್ಬೋದು, ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥದ್ದು. ಬೀದರ್ನಲ್ಲೂ ಕೂಡ ಅಷ್ಟೇ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಲ್ಲೂ ಅಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ, ಅಲ್ಲಿ ಪ್ರತಿಭಟನೆಯನ್ನೇ ಮಾಡಲಾಗಿಲ್ಲ. ಕೆಲವೊಂದು ಕಡೆ ಅಂತೂ ಇವತ್ತು ಕರ್ನಾಟಕ ಬಂದ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಜನ, ಯಾಕೆಂದರೆ ಅವ್ರಿಗೆ ಗೊತ್ತೇ ಇಲ್ಲ ಕರ್ನಾಟಕ ಬಂದಿರುವಂಥ ವಿಚಾರದ ಬಗ್ಗೆ. ಕೆಲವು ಕಡೆ ಮಾತ್ರ ಪ್ರತಿಭಟನೆಯ ಮಾಡುವ ಮುಖಾಂತರ ಇವತ್ತು ಕರ್ನಾಟಕ ಬಂದನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಕೆಲವೊಂದು ಕಡೆ ಸಂದೇಶಗಳು ಹೋಗ್ತಾ ಇದ್ದಾವೆ ಅಷ್ಟೇ. ನಿಮಗೆ ಧಾರವಾಡದಲ್ಲಿ ತೋರಿಸ್ತಾ ಇದ್ವಿ, ಪ್ರತಿಭಟನೆಯನ್ನು ಮಾಡಲಾಗ್ತಾ ಇತ್ತು. ಅದಾದಮೇಲೆ ಅಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಹಾವೇರಿಯಲ್ಲಿ ಎಂದಿನಂತೆ ಬಸ್ ಸಂಚಾರ ಇರುವಂಥದ್ದು.
ಜನರು ತಮ್ಮ ತಮ್ಮ ಊರುಗಳಿಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಗದಗದಲ್ಲೂ ಕೂಡ ಅಷ್ಟೇ, ಯಾವುದೇ ರೀತಿಯಲ್ಲೂ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಅಷ್ಟೇ ಇದೇ ಪರಿಸ್ಥಿತಿ ಇದೆ. ನಾ ಬಳ್ಳಾರಿ ತೋರಿಸ್ತಾ ಇದ್ವಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ 3 ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಬಂದ್ಗೆ ರಾಯಚೂರನ್ನು ಹೊರತುಪಡಿಸಿ, ರಾಯಚೂರಿನ ಮಾರ್ಕೆಟ್ ಕಂಪ್ಲೀಟಾಗಿ ಬಂದಾಗಿದೆ, ಅದನ್ನು ಹೊರತುಪಡಿಸಿ ಉಳಿದಂತೆ ಇನ್ನೆಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಹೇಳ್ತಾ ಇದ್ನಲ್ಲ, ಪ್ರತಿಭಟನೆಗಷ್ಟೇ ಸೀಮಿತ ಇದು ಈ ಕರ್ನಾಟಕ ಬಂದ್. ಫಸ್ಟ್ ಆಫ್ ಆಲ್ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು. ಕನ್ನಡ ಪರ ಸಂಘಟನೆಯವರು ಈ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಯಾರ ಹತ್ರನೂ ಕೂಡ ಸರಿಯಾಗಿ ಮಾತಾಡಿಲ್ಲ, ಬೆಂಬಲವನ್ನು ಸರಿಯಾಗಿ ಕೇಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರು ಎಲ್ಲರೂ ಕೂಡ ಬರೀ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಓಕೆ, ನೀವು ಮಾಡ್ತಾ ಇರುವಂಥ ಉದ್ದೇಶ ಸರಿ ಇದೆ, ಆದರೆ ನಾವು ಬಂದ್ ಮಾಡಲ್ಲ, ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಹೋಟೆಲ್ನವರು, ಹಾಗೆ ಆಟೋ ಚಾಲಕರುಗಳು, ಬಸ್ ಚಾಲಕರು, ಖಾಸಗಿ ಬಸ್ನವರು, ಮಾರ್ಕೆಟ್ನವರು, ಅಂಗಡಿ ಮಾಲೀಕರುಗಳು ಇವರೆಲ್ಲರೂ ಕೂಡ ಹೇಳ್ತಾ ಇರೋದಷ್ಟೇ, ನಾವು ನಿಮ್ಮ ಉದ್ದೇಶ ಸರಿಯಾಗಿದೆ, ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ, ಆದರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕಲ್ಲ, ವ್ಯಾಪಾರವನ್ನು ಬಂದ್ ಮಾಡಲ್ಲ, ಅದನ್ನು ಮಾಡ್ತಿದ್ದೀವಿ, ಅಂಗಡಿಯನ್ನು ಓಪನ್ ಮಾಡ್ತೀವಿ ಅಂಥೇಳಿ ಅಂಗಡಿಯನ್ನು ಓಪನ್ ಮಾಡಿ ಆಟೋದವರು ಆಟೋ ಓಡಿಸ್ತಾ ಇದ್ದಾರೆ. ಪ್ರತಿದಿನ ದುಡಿದು ತಿನ್ನಬೇಕು ನಾವು, ಈ ಬಂದ್ ಮಾಡಿದ್ರೆ ನಮಗಿನ್ನೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತ ಕೆಲವು ಆಟೋದವರು ಕೂಡ ಹೇಳ್ತಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಇಲ್ಲ ಒಂದು ಕಡೆ ಅಷ್ಟೇ, ಅಂದರೆ ಹತ್ತಿ ಬೆಲೆ ಹತ್ರ ಒಂದು ಕಡೆ ಪ್ರತಿಭಟನೆಯನ್ನು ಮಾಡಲಾಯಿತು. ಅದು ಬಿಟ್ಟರೆ ಒಂದು 4-5 ಜನ ಮೆಜೆಸ್ಟಿಕ್ ಹತ್ರ ಪ್ರತಿಭಟನೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಎಲ್ಲೂ ಪ್ರತಿಭಟನೆಯೂ ನಡೆದಿಲ್ಲ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ 11 ಗಂಟೆಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ 11 ಗಂಟೆಗೆ ಟೌನ್ ಹಾಲ್ ಹತ್ರ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಇದುವರೆಗೂ ಯಾರೂ ಅಲ್ಲಿಗೆ ಬಂದಿಲ್ಲ. ಇನ್ನೂ 11 ಗಂಟೆಗೆ ಆರಾಮಾಗಿ ಬರ್ತಾರೆ, ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ, ಪೊಲೀಸರು ವಶಕ್ಕೆ ಪಡಿತಾರೆ, ಗೊತ್ತಿರುವಂಥದ್ದೇ ಅಲ್ವಾ, ಪೊಲೀಸರು ವಶಕ್ಕೆ ಪಡಿತಾರೆ, ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದಾಗುತ್ತೆ. ಅಲ್ಲಿಗೆ ಬಂದು ಪ್ರತಿಭಟನೆಗೆ ಸೀಮಿತ ಆಗಿ ವೈಂಡ್ ಅಪ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂತ ನಿನ್ನೆ ಘೋಷಣೆ ಮಾಡಿದ್ರು. ಹೌದು, ಒಬ್ಬರಾದರೂ ಕಾಣಿಸ್ಬೇಕಲ್ಲ 6 ಗಂಟೆಯಿಂದ. ಆ ಘೋಷಣೆ ಮಾಡಿದಂಥ ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಂಥ ಕನ್ನಡ ಪರ ಸಂಘಟನೆಯ ಹೋರಾಟಗಾರ ಯಾರೂ ಕಾಣಿಸಿಲ್ಲ ಇದುವರೆಗೂ, ಮನೆಯಿಂದನೇ ಹೊರಗೆ ಬಂದಿಲ್ಲ ಇನ್ನೂ. ಅವ್ರು ಬರೋದು 11 ಗಂಟೆಗೆ.